ಮನೆಯಲ್ಲಿ ದೀಪ ಹಚ್ಚಿ ಮತ್ತು ಬೇರೆಯವ್ರ ಜೀವನದಲ್ಲಿ ಬೆಂಕಿ ಹಚ್ಚಿ ದೀಪಾವಳಿ ಆಚರಿಸೋ ಪ್ರತಿಯೊಬ್ಬರಿಗೂ ಅಡ್ವಾನ್ಸ್ ವಿಶಸ್ ಹೇಳ್ತಾ ನಾನು ಒಂದ್ ಕಡೆ ಹೋಗ್ಬೇಕಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ವೆಯ್ಟ್ ಮಾಡ್ತಾ ಇದ್ದೆ. ಜೊತೆಗೆ ನಂದು ಹಳೆ ಮೆಮೊರಿ ಅಂದ್ರೆ ಸ್ಕೂಲಲ್ಲಿ ಇರುವಾಗ ಹೋಗ್ತಿದ್ದಂತ ಬಸ್ ಬಂತು. ಅದನ್ನು ಹತ್ತಿ ಮುಲ್ಕಿ ತನಕ ಹೋಗಿ ಮುಲ್ಕಿಯಲ್ಲಿ ಎಕ್ಸ್ಪ್ರೆಸ್ ಬಸ್ ಅನ್ನು ಎಕ್ಸ್ಚೇಂಜ್ ಮಾಡಿ ಎಕ್ಸ್ಪ್ರೆಸ್ ಬಸ್ ಅಲ್ಲಿ ಮಂಗಳೂರು ಕಡೆ ಹೋಗ್ತಾ ಇದ್ದೆ. ಮಂಗಳೂರಿನ ರೀಚ್ ಆಯ್ತು. ಇನ್ನೊಂದು ಬಸ್ ಎಕ್ಸ್ಚೇಂಜ್ ಮಾಡ್ಬೇಕಂತ ಬಸ್ ಹಿಂದ್ಗಡೆ ಕೂತಿದ್ದೆ. ಬಟ್ ಹಿಂದ್ಗಡೆ ಸೀಟ್ ಅಲ್ಲಿ ಬರ್ತಿತ್ತು. ಅದೇ ತರ ನನ್ನ ಪರಿಸ್ಥಿತಿ ಕೂಡ ಆಗಿತ್ತು. ಅಂದ್ರೆ ಹರಿದೋಗಿತ್ತು ಎಲ್ಲ ಈ ಬಿಸಿಲಿಗೆ. ಸೊ ಈ ಬಿಸಿಲಲ್ಲಿ ಹಂಗೆ ನಡ್ಕೊಂಡು ಹೋಗ್ತಾ ನಾನು ರೀಚ್ ಆಗಿದ್ದೆ PVS ಸರ್ಕಲ್. ಎಲ್ರಿಗೂ ಗೊತ್ತು ಮಂಗಳೂರು ಅವ್ರಿಗೆ. ಸೊ ಇಲ್ಲಿಂದ ನಾನು ಅಷ್ಟೇ ಸರ್ಕಲ್ ಹೋಗ್ಬೇಕಾಗಿತ್ತು. ಯಾಕಂದ್ರೆ ನನ್ನ ಕೈಯಲ್ಲಿ ಒಂದು ಪಾರ್ಸಲ್ ಇತ್ತು, ಅದನ್ನ ಕೊಡ್ಬೇಕಾಗಿತ್ತು. ಕೊಟ್ಟು ನಾನು ಬಯಾರಿಗೆ ಆಯ್ತು ಅಂತ ಬೊಂಡ ಕುಡ್ದೆ. ಬೊಂಡ ಅಂದ್ರೆ ಎಳ್ನೀರು ಕುಡಿದು ರಿಟರ್ನ್ ಮಾಡ್ಬೇಕಾದ್ರೆ ನಾನು ನೋಡಿದೆ ದೊಡ್ಡ ಡಬ್ಲ್ಯೂ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಷ್ಟೊತ್ತಿಗಾಗ್ಲೇ ನಾನು ಮನೆಗೆ ರೀಚ್ ಆಗಿದ್ದೆ. ಮನೆ ಪಕ್ಕದಲ್ಲಿ ಮೀನಿನ ಸ್ಟಾಲ್ ಇತ್ತು. ನಾನು ಮತ್ತೆ ನನ್ನ ಅಪ್ಪ ಹೋಗಿ ಮೀನ್ ನೋಡೋಣ ಅಂತ ಹೋಗಿ ನೋಡಿದ್ವಿ. ಎಲ್ಲ ಫ್ರೆಶ್ ಆಗಿತ್ತು. ಡಿಫ್ರೆಂಟ್ ಆಗಿರೋ ಮೀನ್ ಇತ್ತು. ಬಂಗುಡೆ, ಬೂತಾಯಿ, ಅಂಜಲ್ ಮತ್ತೆ ಕೆಲವೊಂದು ಡಿಫ್ರೆಂಟ್ ಆಗಿರೋ ಮೀನ್ ಇತ್ತು. ನನಗೆ ಜಾಸ್ತಿ ಹೆಸರು ಗೊತ್ತಿಲ್ಲ, ಬಟ್ ನಾ ತಿಂತೇನೆ. ಸೊ ನಾವು ಸ್ವಲ್ಪ ಮೀನನ್ನು ತಗೊಂಡು ಮನೆಗೆ ಬಂದು ಮೀನ್ ಫ್ರೈ ಮಾಡಿಕೊಟ್ಟು ಮತ್ತೆ ಮಧ್ಯಾಹ್ನ ಊಟ ಮಾಡಿ ನಾನು ಆಯ್ತು ಇವತ್ತಿಗೆ ವ್ಲಾಗ್ ಇಷ್ಟಲಿಗೆ ಮುಗಿಸೋಣ, ಸ್ವಲ್ಪ ಮಲ್ಗೋಣ ಅಂತ ಹೇಳಿ ಮಲ್ಕೊಂಡ್ಬಿಟ್ಟೆ.